ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನನ್ನ ವೆಯ್ಟ್ನ ಮೇಂಟೈನ್ ಮಾಡೋದಕ್ಕೆ ಯಾವ ಥರ ಫುಡ್ನ ತೊಗೋತೀನಿ ಅಂತ ತೋರಿಸ್ಕೊಡ್ತೀನಿ. ನಾನು ವೆಯ್ಟ್ ಲಾಸ್ ಮಾಡಿ ಹತ್ತತ್ರ 5 ಇಯರ್ಸ್ ಆಗ್ತಾ ಬಂತು. ಸೊ ಆವತ್ತಿಂದ ಇವತ್ತಿನವರೆಗೂ ಯಾವ ಥರ ನಾನು ವೆಯ್ಟ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಈ ವ್ಲಾಗಲ್ಲಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ದಟ್ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಹೇಳಬೇಕು. ಏನು ಗೊತ್ತಾ, ನೀವು ವೆಯ್ಟ್ ಲಾಸ್ ಮಾಡೋದೇ ಆಗಲಿ ಅಥವಾ ವೆಯ್ಟ್ ಮೇಂಟೈನ್ ಮಾಡೋದೇ ಆಗಲಿ ಕಷ್ಟ ಅಂತ ಅಂದ್ಕೊಂಡು ಮಾಡಬೇಡಿ, ಅಥವಾ ಫೋರ್ಸ್ಫುಲ್ಲಿ ಮಾಡಬೇಕು ಅಂತ ಮಾಡಬೇಡಿ. ನೀವು ಇಷ್ಟಪಟ್ಟು ಮಾಡಿದಾಗೇ ಅದ್ರದ್ದು ಒಳ್ಳೆ ರಿಸಲ್ಟ್ ಸಿಗೋದು ನಿಮಗೆ. ಮತ್ತು ವೆಯ್ಟ್ ಲಾಸ್ ಮಾಡೋದು ತುಂಬ ಈಸಿ, ವೆಯ್ಟ್ ಮೇಂಟೈನ್ ಮಾಡೋದು ಆ್ಯಕ್ಚುಲಿ ಕಷ್ಟ ಅಂತ ಅನ್ಸೋದು. ಸೊ ಅದಕ್ಕೋಸ್ಕರ ನೀವೇನು ತಿಂತೀರಲ್ಲ ಆ ಫುಡ್ನ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಮೇಂಟೈನ್ ಮಾಡಬೇಕು ಅಂತ ಕಷ್ಟಪಟ್ಟು ತಿನ್ನೋದ್ರ ಬದಲು ನಿಮ್ಮ ಲೈಫ್ ಸ್ಟೈಲಲ್ಲಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದನ್ನೇ ನಿಮ್ಮ ದಿನನಿತ್ಯ ರುಟೀನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಅದು ಅಭ್ಯಾಸ ಆದಾಗ ಟಿಲ್ ನೀವು ಇರೋವರೆಗೂ ಅದು ಅಭ್ಯಾಸ ಆಗೇ ಉಳ್ಕೊಳ್ಳುತ್ತೆ. ಅದು ಕಷ್ಟ ನೀವು ಇವತ್ತು ಫಾಲೋ ಮಾಡಿ ನಾಳೆ ಫಾಲೋ ಮಾಡಿಲ್ಲ ಅನ್ನೋ ಥರ ಏನೂ ಅನ್ಸೋದಿಲ್ಲ. ಆ್ಯಂಡ್ ಇನ್ನೊಂದೇನಂತ ಅಂದರೆ, ನಾನು ತಿನ್ನೋ ಪೋರ್ಷನ್ಸು ಕೆಲವೊಬ್ರಿಗೆ ಏನಂತ ಅನಿಸುತ್ತೆ ಜಾಸ್ತಿ ಅಂತ ಅನಿಸುತ್ತೆ ನೋಡೋರಿಗೆ, ಕೆಲವೊಬ್ಬರಿಗೆ ಕಡಿಮೆ ಅಂತ ಅನಿಸುತ್ತೆ. ಸೊ ನನ್ನ ಬಾಡಿ ಟೈಪ್ಗೆ ನನಗೆ ನನ್ನ ಹೊಟ್ಟೆ ಎಷ್ಟು ಹಿಡಿಯುತ್ತೆ ಅನ್ನೋದನ್ನು ನೋಡಿಕೊಂಡು ನಾನು ತಿಂತೀನಿ. ಸೊ ನೀವು ಆ ಥರ ಯಾವ ಥರ ನಾವು ಪೋರ್ಷನ್ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದನ್ನು ಬೇರೆ ವ್ಲಾಗ್ ಮಾಡಿ ತಿಳಿಸ್ತೀನಿ. ಇನ್ನೊಂದೇನಂತ ಅಂದರೆ, ನಾನು ಇತ್ತೀಚೆಗೆ ಗಮನಿಸಿರೋ ಹಾಗೆ ಈ ಓಟ್ಸ್ ತೊಗೊಂಡ್ರೆ ಅಥವಾ ಈ ಪ್ರೋಟೀನ್ ಶೇಕ್ ತೊಗೊಂಡ್ರೆ ಜಿಮ್ಗೆ ಹೋದ್ರೇ ವೆಯ್ಟ್ ಲಾಸ್ ಆಗೋದು ಅದೆಲ್ಲ ಮಿತ್ ಅಂತ ನನ್ನ ಪ್ರಕಾರ. ಅದೆಲ್ಲ ಮಿತ್ ಅಂತ ಅನಿಸುತ್ತೆ. ಸೊ ಅಷ್ಟು ಮಾಡಿದ್ರೆ ಮಾತ್ರನೇ ವೆಯ್ಟ್ ಲಾಸ್ ಆಗಬೇಕು ಅಂತ ಏನಿಲ್ಲ. ಮನೇಲೇ ನಮ್ಮ ನಾಟಿ ಸ್ಟೈಲ್ ಊಟನ ಮಾಡಿಕೊಂಡು ನಾವು ವೆಯ್ಟ್ ಲಾಸ್ ಮಾಡ್ಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬರೀ ಬಿಸಿನೀರು ಅಥವಾ ಜೀರಿಗೆ ನೀರು ಎರಡರಲ್ಲಿ ಒಂದನ್ನು ಕುಡಿತೀನಿ. ಇವತ್ತು ಬಿಸಿನೀರನ್ನ ಕುಡಿದೆ. ಸೊ ಅದಾದಮೇಲೆ ಅಮ್ಮ ಆಮ್ಲ ಜ್ಯೂಸ್ ಮಾಡ್ತಾರೆ, ಸೊ ಅದನ್ನು ಕುಡಿದೆ. ಅದೆಲ್ಲ ಕುಡ್ಕೊಂಡು ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಮುಗಿಸ್ಕೊಂಡು ತಿನ್ನೋ ಅಷ್ಟರಲ್ಲಿ ಟೈಮ್ ಇಷ್ಟೊತ್ತಾಗಿತ್ತು. ಸೊ ಇವತ್ತು ತಿಂಡಿಗೆ ಅಮ್ಮ ಬಿಸಿಬೇಳೆಭಾತ್ ಮಾಡಿದರು. ಸೊ ಅದ್ರ ಜೊತೆ ನಾನು ಖಾರ ಬೂಂದಿನೂ ತೊಗೊಂಡಿದ್ದೆ, ಒಂದು ಸ್ವಲ್ಪ ತುಪ್ಪ. ಸೊ ಇವಾಗ ನಂದು ತಿಂಡಿ ಆಯಿತು. ಸೊ ಇವಾಗಿಂದ ಮಧ್ಯಾಹ್ನ ತನಕ ನಾನು ಏನೂ ತಿನ್ನೋದೇ ಇಲ್ಲ ಅಥವಾ ತಿನ್ನಲೇಬೇಕು ಅನ್ನೋ ಥರ ಏನೂ ಇಲ್ಲ. ಮಿಡ್ ಡೇ ಸ್ನ್ಯಾಕ್ ಆ ಥರ ಏನೂ ಇಲ್ಲ. ಸೊ ಕೆಲವೊಮ್ಮೆ ನನಗೆ ಹೊಟ್ಟೆ ಹಶ್ವಾದರೆ ನಾನು ಬಾಳೆಹಣ್ಣು ಅಥವಾ ಪರಂಗಿ ಹಣ್ಣು ಯಾವುದಾದ್ರೂ ಹಣ್ಣನ್ನ ತಿಂತೀನಿ. ಇಲ್ಲ ಅಂತ ಅಂದರೆ ಏನಾದರೂ ಲೈಟಾಗಿ ಸ್ನ್ಯಾಕ್ಸ್ ಅಂತ ಅಂದರೆ ಈಗ ಲೈಕ್ ಯಾವ ಥರ ಮನೇಲಿ ಈಸಿಯಾಗಿ ಆ ಥರ ಸಿಂಪಲ್ಲಾಗಿ ಸ್ನ್ಯಾಕ್ಸ್ ಅಂತ ಸಿಗೋದಾದರೆ ನನ್ನ ಪ್ರಕಾರ ಈಗ ಚಪಾತಿ ಇರುತ್ತಲ್ವ, ಲಾಸ್ಟ್ ಒಂದು ಚಪಾತಿನ ತವ ಮೇಲೆ ರೋಸ್ಟ್ ಮಾಡಿ ಬಿಟ್ಟರೆ ಅದೊಂಥರ ಫುಲ್ಲು ಕ್ರಿಸ್ಪಿ ಆಗಿರುತ್ತೆ. ಆ ಥರ ಹೆಲ್ದಿ ವೇಯಲ್ಲಿ ನಾನು ರೀಪ್ಲೇಸ್ ಮಾಡ್ತಾ ಹೋಗ್ತೀನಿ. ಯೂಶ್ವಲಿ ನಾನು ಫುಲ್ಲು ನಂಗೆ ಮಿಡ್ ಡೇ ಸ್ನ್ಯಾಕ್ ಬೇಕೇ ಬೇಕು ಅನ್ನೋ ಥರ ಯಾವತ್ತೂ ಅನಿಸಿಲ್ಲ. ರೇರ್ ಅನಿಸುತ್ತೆ. ಆ ಥರ ಅನ್ನಿಸ್ದಾಗ ಈ ಥರ ಫ್ರೂಟ್ಸು ಏನಾದರೂ ತಿನ್ಕೋತೀನಿ. ಮತ್ತು ಇದ್ರ ಜೊತೆ ನೀವು ಏನು ಮಾಡಬೇಕು ಅಂತ ಅಂದರೆ ಚೆನ್ನಾಗಿ ನೀರು ಕುಡಿಬೇಕು. 3 to 4 ಲೀಟರ್ಸ್ ಆದರೂ ನಾನು ನೀರು ಕುಡಿತೀನಿ. ಸೊ ನೆಕ್ಸ್ಟ್ ನಾನು ಮಧ್ಯಾಹ್ನದ ಊಟ ಯಾವ ಥರ ಇರುತ್ತೆ ಅಂತ ನೋಡೋಣವಾ. ನನಗೆ ಬಿಸಿಬೇಳೆಭಾತ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಮಧ್ಯಾಹ್ನಕ್ಕೂ ಬಿಸಿಬೇಳೆಭಾತ್ ತೊಗೊಂಡಿದ್ದೀನಿ, ಜೊತೆಗೆ ಒಂದು ಸ್ವಲ್ಪ ಪಲ್ಯ ಮತ್ತು ಮೊಸರು. ಸೊ ಇವಾಗ ಮಧ್ಯಾಹ್ನದ ಊಟ ಆಯಿತು. ಮೋಸ್ಟ್ ಆಫ್ ದೆಮ್ ಏನು ತಪ್ಪು ಮಾಡೋದು ಅಂತ ಅಂದರೆ, ಮಧ್ಯಾಹ್ನದ ಊಟ ಆದ ತಕ್ಷಣ ಮಲ್ಕೊಳ್ಳೋದು. ಅದು ಕೆಟ್ಟ ಅಭ್ಯಾಸ. ದಯವಿಟ್ಟು ಆ ಅಭ್ಯಾಸನ ಮಾಡ್ಕೋಬೇಡಿ. ಊಟ ಆದ ತಕ್ಷಣ ಮಲ್ಕೊಳ್ಳೋದ್ರಂಥ ತಪ್ಪು ಇನ್ಯಾವುದೂ ಇಲ್ಲ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡಿ, ಓಡಾಡಿ. ದಯವಿಟ್ಟು ಊಟ ಆದ ತಕ್ಷಣ ಮಾತ್ರ ಮಲ್ಕೋಬೇಡಿ, ಕೆಟ್ಟ ಅಭ್ಯಾಸ ಅದು. ಸೊ ಊಟ ಆದಮೇಲೆ ನೆಕ್ಸ್ಟ್ ನಾನು ಒಂದು 5:30 ಹಂಗೆ 5:30-6 ಹಂಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿದ್ರೆ, ಹೊಟ್ಟೆ ಹಸಿತಾ ಇದೆ ಅಂತ ಅಂದರೆ ಫ್ರೂಟ್ಸು ಅಥವಾ ಕಡಲೆಪುರಿ ಈ ಥರ ಏನಾದರೂ ಸ್ನ್ಯಾಕ್ಸ್ನ ರೀಪ್ಲೇಸ್ ಮಾಡ್ಕೋತೀನಿ. ಕೆಲವೊಮ್ಮೆ ಚೀಟ್ ಡೇ ಇದ್ದಾಗೂ ಏನಾದರೂ ತಿಂತೀನಿ. ಆ್ಯಂಡ್ ನನ್ನ ರಾತ್ರಿ ಊಟ ಬಂದು 7:30, 8 ಒಳಗಡೆ ಮುಗಿದೋಗಿರುತ್ತೆ. ಎನಿ ಕಾಸ್ಟ್ ಏನಾದರೂ ಅಷ್ಟೇ. ಅಕಸ್ಮಾತ್ ಇವತ್ತು ಫ್ಯಾಮಿಲಿ ಕಸಿನ್ಸು ಎಲ್ಲರೂ ಸೇರಿರ್ತೀವಿ, ಇವತ್ತು ಲೇಟಾಗಿ ಊಟ ಮಾಡ್ತೀನಿ ಅಂತಂದರೆ ಮತ್ತು ನಾಳೆನೂ ಅದೇ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ ನಾನು. ನಾಳೆಯಿಂದ ಏನು ನನ್ನ ಯೂಶ್ವಲ್ 7:30, 8 ಟೈಮ್ ಇತ್ತು, ಆ ಟೈಮ್ಗೆ ನಾನು ಊಟ ಮುಗಿಸ್ಕೊತೀನಿ. ಸೊ ಇದಿಷ್ಟಾಗಿತ್ತು ನನ್ನ ದಿನ. ನಾನು ವೆಯ್ಟ್ ಮೇಂಟೈನ್ ಮಾಡೋದಕ್ಕೆ ನಾನು ಯಾವ ಥರ ಫುಡ್ ತಿಂತೀನಿ ಅಂತ ಅನ್ನೋದು. ನಾನು ಪ್ರತಿದಿನವೂ ನಂದು ಇದೇ ಥರ ಇರುತ್ತೆ ಅಂತ ಇಲ್ಲ. ಕೆಲವೊಂದು ದಿನ ನಾನು ಚೀಟ್ ಡೇ ಅಂದರೆ ಏನಾದರೂ ಜಂಕ್ ಫುಡ್ ತಿಂದಿರೋದು ಇರುತ್ತೆ. ಸೊ ಆ ದಿನ ನಾನು ಆ್ಯಕ್ಚುಲಿ ಅಂದರೆ ಅದರ ನೆಕ್ಸ್ಟ್ ಡೇ ಆಗಲಿ ಅಥವಾ ಆ ದಿನ ಸ್ವಲ್ಪ ಜಾಸ್ತಿ ನೀರನ್ನ ಕುಡಿತೀನಿ. ಅದು ಡಿಟಾಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಸ್ವಲ್ಪ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ ಆ ದಿನಗಳಲ್ಲಿ ನಾನು. ಆ್ಯಂಡ್
ಎವ್ರಿ ಡೇ ನಾನು ಇದೇ ಫುಡ್ಡು ಹಿಂಗೆ ಇರುತ್ತೆ ಅಂತ ಇರಲ್ಲ. ನಾನು ಮಾರ್ನಿಂಗ್ ಟೈಮ್ ಆದ್ರೂ ಅಷ್ಟೇ, ಮಾರ್ನಿಂಗ್ ನಮ್ಮ ಮನೇಲಿ ಏನು ಮಾಡಿರ್ತಾರೆ ನಾನು ಅದನ್ನೇ ತಿಂತೀನಿ. ನಾನು ಸಪ್ರೇಟಾಗೇನು ಓಟ್ ಮೀಲ್ ಅಥವಾ ಪ್ರೋಟೀನ್ ಪೌಡರ್ ಆ ಥರ ಏನೂ ತಗೊಳ್ಳಲ್ಲ. ಸೊ ನನ್ನ ದಿನ ಈ ಥರ ಇತ್ತು. ಐ ಹೋಪ್ ನಿಮಗೆ ಹೆಲ್ಪ್ ಆಗಿದೆ ಈ ವಿಡಿಯೋ ಅಂತ. ನಿಮಗೇನಾದರೂ ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಅಥವಾ ನಾನು ಹೆಂಗೆ ವೆಯ್ಟ್ ಲಾಸ್ ಮಾಡಿದೆ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ನನ್ನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ನಾನು ಅದನ್ನು ಯಾವ ಥರ ಡೀಲ್ ಮಾಡಿದೆ, ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ತಿಳ್ಕೊಬೇಕು ಅಥವಾ ನಿಮಗೂ ಇನ್ಫಾರ್ಮೇಷನ್ ಹೆಲ್ಪ್ ಆಗುತ್ತೆ ಅನ್ನೋ ಥರ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಡೆಫಿನೆಟ್ಲಿ ಅದ್ರ ಮೇಲೆ ಒಂದು ವ್ಲಾಗ್ನ ಮಾಡಿ ಹಾಕ್ತೀನಿ. ಸೊ ಇವತ್ತಿಗಿಷ್ಟೇ, ಮತ್ತೆ ಸಿಗುವ. ಅಲ್ಲಿವರೆಗೂ ಮಿಸ್ ಮೇ ಟಿಲ್ ನೆಕ್ಸ್ಟ್ ವಿಡಿಯೋ. ಜೈ ಮೋದಕ್ವಾಲ.